ಬಿಹಾರ ಎಕ್ಸಿಟ್ ಪೋಲ್ ಅಲ್ಲಿ ಈಗಾಗಲೇ ಎರಡು ಏಜೆನ್ಸಿಗಳ ಸಮೀಕ್ಷೆಯ ರಿಸಲ್ಟ್ ಪ್ರೆಡಿಕ್ಷನ್ ಲಭ್ಯ ಆಗಿದೆ. ಎರಡೂ ಪ್ರೆಡಿಕ್ಷನ್ ನಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಗಬಹುದು ಅಂತ ಪ್ರೆಡಿಕ್ಷನ್ ಹೇಳ್ತಾ ಇವೆ. ನಮ್ಮ ಜೊತೆಗೆ ಬಿಜೆಪಿಯ ರಾಜ್ಯಸಭಾ ಸದಸ್ಯರಾಗಿರುವಂತಹ ಲೆಹರ್ ಸಿಂಗ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಎರಡು ಏಜೆನ್ಸಿಗಳ ರಿಸಲ್ಟ್ ಕಾಣಿಸ್ತಾ ಇದೆ ಸರ್, ಪ್ರೆಡಿಕ್ಷನ್ ಕಾಣಿಸ್ತಾ ಇದೆ. ಎನ್ಡಿಎ ಮೈತ್ರಿಕೂಟವೇ ಬಹುಮತವನ್ನ ತೆಗೆದುಕೊಳ್ಳಬಹುದು ಅನ್ನೋದು ಈ ಸಮೀಕ್ಷೆಗಳು ಹೇಳ್ತಾ ಇರುವಂತ ಭವಿಷ್ಯ. ಏನ್ ಹೇಳ್ತೀರಿ ಸರ್? ಖಂಡಿತ ಬಹುಮತ ಸಿಕ್ಕತ್ತೆ ಅಂಡ್ ಐ ಡೋಂಟ್ ಥಿಂಕ್ ದಟ್ ವಿಲ್ ಗೆಟ್ ಲೆಸ್ ದೆನ್ 2/3 ಮೆಜಾರಿಟಿ. 160 ಸೀಟ್ಗೆ ಕಮ್ಮಿ ಬರೋಲ್ಲ. ದಟ್ ಮೈ ಪ್ರಿಡಿಕ್ಷನ್. ಎಸ್. ಓಕೆ, ಯಾಕಂದ್ರೆ ವಾತಾವರಣ ಹೇಗೆ ಇದೆ. ಸರ್, ದಿನೇಶ್ ಅಮೀನ್ಮಠ ಸರ್ ಕೇಳ್ತಿದ್ದಾರೆ, ಬಿಜೆಪಿ ಎಷ್ಟು ಬರುತ್ತೆ, ಜೆಡಿಯು ಎಷ್ಟು ಬರುತ್ತೆ ಅಂತ ಹೇಳಿ. ಅದು ನಾನು ಇದಕ್ಕೆ ಹೋಗಲ್ಲ. ಎನ್ ಡಿ ಎದ್ದು 160 ಸೀಟ್ ಬರ್ತದೆ. 160 ಸೀಟ್ಸ್ ಆಫ್ ದಿ ಎನ್ ಡಿ ಎ. ಇದಕ್ಕೆ ನಾನು ಜೆಡಿಯು ಎಷ್ಟು ಅದೆಲ್ಲ ಹೇಳೋದಕ್ಕೆ ಹೋಗಲ್ಲ. ಅಲ್ಲ, ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅಂತ ದಿನೇಶ್ ಮಟ್ಟು ಸಾಹೇಬ್ರಿಗೆ ಗೊತ್ತಿರ್ತದೆ. ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಇಫ್ ಇನ್ ಕೇಸ್ ಈಗೇನ್ ಪ್ರೆಡಿಕ್ಷನ್ ನೀವು ಮಾಡ್ತಾ ಇದ್ದೀರಿ ಅದೇ ರೀತಿ ರಿಸಲ್ಟ್ ಬಂದ್ರೆ? ಇಲ್ಲ ಏನು ಅದು ಬೇಕಾಗಿಲ್ಲ. ಅದು ಎನ್ ಡಿ ಎ ಡಿಸೈಡ್ ಮಾಡ್ತಾರೆ, ಸೂಕ್ತವಾಗಿ ಡಿಸೈಡ್ ಮಾಡ್ತಾರೆ. ಅಲ್ಲೂ ರಾಜ್ಯಕ್ಕೆ ಸಮಾಧಾನ ಹಂಗೆ ಡಿಸಿಷನ್ ತಗೊಳ್ತಾರೆ. ನಮ್ಮ ಹೈಕಮಾಂಡ್ ಮತ್ತು ಅವರು ಜೆಡಿಯು ಹೈಕಮಾಂಡ್ ಸೇರಿ ಡಿಸಿಷನ್ ತಗೊಳ್ತಾರೆ. ಇದಕ್ಕೆ ಏನು ಯೋಚನೆ ಮಾಡಬೇಕಾಗಿಲ್ಲ. ಸರ್, ಮತ್ತೆ ಮಾತನಾಡಿಸ್ತೀನಿ. ಜೆವಿಸಿ ಪೋಲ್ ಸಮೀಕ್ಷೆ ಪ್ರೆಡಿಕ್ಷನ್ ಸಿಗ್ತಾ ಇದೆ. ಎನ್ಡಿಎ ಮೈತ್ರಿಕೂಟ 142, ಇಂಡಿಯಾ ಮೈತ್ರಿಕೂಟ 95 ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ, ಜೊತೆಗೆ ಜನಸುರಾಜ್ ಪಕ್ಷ 1 ಸೀಟ್ನಲ್ಲಿ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಜೆವಿಸಿ ಪೋಲ್ ಇತರರು 5 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಎನ್ಡಿಎ 142, ಇಂಡಿಯಾ ಮೈತ್ರಿಕೂಟ 95ಕ್ಕೆ ಸೀಮಿತ ಆಗಬಹುದು, ಜನಸುರಾಜ್ ಪಕ್ಷ 1 ಹಾಗೆ ಇತರರು 5. ರಿಸಲ್ಟ್ ಅಲ್ಲ, ಪ್ರೆಡಿಕ್ಷನ್ ಅಷ್ಟೇ. ಬಟ್ ಒಂದು ಸಮೀಕ್ಷೆನಲ್ಲಿ 1 ಸೀಟ್ ಕೊಟ್ಟಿದ್ದಾರೆ. ಶರತ್ ಸರ್, ಏನ್ ಹೇಳ್ತೀರಿ? ಯಾಕಂದ್ರೆ ನೋಡಿ, ಇವತ್ತು ಸೆಕೆಂಡ್ ಫೇಸ್ ವೋಟಿಂಗ್ ಇತ್ತು. ಇವತ್ತು ಬೆಳಿಗ್ಗೆಯಿಂದ ಕೂಡ ಔಟ್ ಆಫ್ ಎಲ್ಲ ಮೈಗ್ರೇಟ್ ಆಗಿರೋರೆಲ್ಲ ಕೂಡ ಇವತ್ತು ಬಂದು ವೋಟ್ ಹಾಕ್ತಿದ್ದಾರೆ. ಇವತ್ತು ಒಂಥರ ಹೇಗಾಗಿದೆ ಅಂದ್ರೆ, ಬಿಹಾರಲ್ಲಿ ಈ ತರ ಬಂದು ಮತದಾನ ಮಾಡ್ತಾರೆ ಅಂತ ಯಾರು ಊಹಿಸಿರ್ಲಿಲ್ಲ. ಯುವಕರು ಹೊರಗಡೆ ಮೇಜರ್ಲಿ ಏನಂದ್ರೆ ಮೈಗ್ರೇಷನ್ ಆಗದೇ ಇರೋರು ಎಲ್ಲ ಬರ್ತಿದ್ದಾರೆ. ಯಾಕೆ ಅನ್ನೋ ಕಾರಣ ಅಂದ್ರೆ ಎಲ್ಲ ಪ್ರಶಾಂತ್ ಕಿಶೋರ್ ಅವರ ವಿಚಾರಧಾರೆ ಅದರಿಂದ ಪ್ರಭಾವಿತರಾಗಿದ್ದಾರೆ. ನಮ್ಮ ಭವಿಷ್ಯ ನಾವೇ ಕಟ್ಕೋಬೇಕು, ಆ ಕಾರಣಕ್ಕೋಸ್ಕರ ನಾವು ಮತದಾನ ಮಾಡಲೇಬೇಕು. ನಮ್ಮ ಮತದಾನ ಕಿತ್ಕೊಳ್ಳೋಕ್ಕೋಸ್ಕರ ಏನೆಲ್ಲ ಪ್ಲಾನ್ ಮಾಡಿದ್ರು ನೋಡಿ. ಒಂದು ಹೇಳ್ತೀನಿ, 27-28ಕ್ಕೆ ಬಿಹಾರಲ್ಲಿ ಛಟ್ ಪೂಜಾ ಅನ್ನೋದು ದೊಡ್ಡ ಹಬ್ಬ. ನಾವು ದೀಪಾವಳಿ ಹೇಗೆ ಮಾಡ್ತೀವಿ ಅದಕ್ಕಿಂತ ದೊಡ್ಡ ಹಬ್ಬ. 27-28ಕ್ಕೆ ಅದಾದ ತಕ್ಷಣ ಮತದಾನ ಏನು ಈ ಚುನಾವಣೆ ಇಟ್ಕೋತಾರೆ ಅಂತ ಇತ್ತು. ಬಟ್ ಅದನ್ನ ಮಾಡಲಿಲ್ಲ. ಲಾಂಗ್ ಗ್ಯಾಪ್ ತಗೋತಾರೆ. ಯಾಕೆ ಅಂದ್ರೆ ಯಾರು ಮೈಗ್ರೆಂಟ್ಸು ಉಳ್ಕೋಬಾರ್ದು, ಛಟ್ ಪೂಜೆಗೆ ಬರಬೇಕು ಹೋಗ್ಬಿಡ್ಬೇಕು ಅಂತ ಹೇಳಿ. 6th ಫಸ್ಟ್ ಫೇಸ್ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ 10 ದಿನ ಗ್ಯಾಪ್ ಆಯ್ತು. 11th ಸೆಕೆಂಡ್ ಫೇಸ್ ಮಾಡ್ತಾರೆ. 22 ದಿನ ಆಯ್ತು. ಯಾರು ಬರೋರು ಕೆಲಸ ಮಾಡ್ತಿರೋರು ಹೊರಗಡೆ ಬಂದ್ 20 ದಿನ ಓಟಿಗೋಸ್ಕರ ಯಾರು ಇರಲ್ಲ. ಬಟ್ ಈ ಸರಿ ಇದ್ದಾರೆ. ಇದೇ ನಾವು ಹೇಳೋದು, ನಮ್ ಸೈಲೆಂಟ್ ವೋಟರ್ಸ್ ನಮಗೆ ಎಲ್ಲ ಹೇಳ್ತಾರೆ ವೋಟ್ ಕಟ್ಟುವ ಪಾರ್ಟಿ ಅದು ಇದು ಅಂತ ಎಲ್ಲ ಹೇಳ್ತಾರೆ. ರಿಸಲ್ಟ್ ದಿನ ನಾವು ಹೇಳ್ತೀವಿ ನಾವೇನ್ ಮಾಡಿದ್ವಿ, ನಮ್ ವಿಚಾರಧಾರೆ ಎಷ್ಟು ಕೆಲಸ ಮಾಡ್ತು, ಅವ್ರ ಭವಿಷ್ಯಕ್ಕೋಸ್ಕರ ಅವ್ರು ಎಷ್ಟು ವೋಟ್ ಹಾಕಿದ್ರು, ಇದನ್ನ ಹೇಳೇ ಹೇಳ್ತಾರೆ. ರೈಟ್ ಸರ್, ಮತ್ತೊಂದು ಸಮೀಕ್ಷೆಯ ಪ್ರೆಡಿಕ್ಷನ್ ಲಭ್ಯ ಆಗ್ತಾ ಇದೆ. ಪೀಪಲ್ಸ್ ಇನ್ಸೈಟ್ ಎನ್ಡಿಎ ಮೈತ್ರಿಕೂಟ 133ರಿಂದ 148 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ ಮಹಾಗಠಬಂಧನ್ 87ರಿಂದ 102 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪ್ರೆಡಿಕ್ಷನ್ ಮಾಡ್ತಾ ಇದೆ. ಜೊತೆಗೆ ಜನಸುರಾಜ್ ಪಕ್ಷ ಗೆಲ್ಲದೇನೋ ಇರಬಹುದು ಅಥವಾ 2 ಸೀಟ್, 1ರಿಂದ 2 ಸೀಟನ್ನ ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಜನಸುರಾಜ್ ಪಕ್ಷ ಗೆಲ್ಲಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇತರರು 3ರಿಂದ 6 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದೆ ಪೀಪಲ್ಸ್ ಇನ್ಸೈಟ್. ಈಗಾಗಲೇ ಸುಮಾರು 4 ಸಮೀಕ್ಷೆಯ ರಿಸಲ್ಟ್ಗಳು ಲಭ್ಯವಾಗಿದ್ದಾವೆ. ಎಲ್ಲದರಲ್ಲೂ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ ಸಮೀಕ್ಷೆಗಳು. ಎಸ್, ಮ್ಯಾಟ್ರಿಕ್ಸ್ ಸಮೀಕ್ಷೆಯನ್ನ ಗಮನಿಸ್ತಾ ಇದ್ದೀರಿ. 147ರಿಂದ 167. ಬಹುಶಃ ಲೆಹರ್ ಸಿಂಗ್ ಅವರಿಗೆ ಖುಷಿ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರು 160 ಸೀಟ್ಗಳಲ್ಲಿ ನಾವು ಗೆಲ್ತೀವಿ ಅಂತ ಹೇಳಿ.
NDA ಮೈತ್ರಿಕೂಟ 147ರಿಂದ 167 ಸೀಟ್ಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಪ್ರೆಡಿಕ್ಟ್ ಮಾಡ್ತಾ ಇದೆ. ಹಾಗೆ ಇಂಡಿಯಾ ಮೈತ್ರಿಕೂಟ ಮಹಾಗಠಬಂಧನ್ 70ರಿಂದ 90 ಸೀಟ್ಗಳಿಗೆ ಸೀಮಿತ ಆಗಬಹುದು. ಹಾಗೆ ಜನಸುರಾಜ್ ಪಕ್ಷ 0ಯಿಂದ 2 ಸೀಟ್, ಹಾಗೆ ಇತರರು 2ರಿಂದ 8 ಕ್ಷೇತ್ರಗಳಲ್ಲಿ ಗೆಲುವು ದಾಖಲು ಮಾಡಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿಗೆ ಸುಮಾರು 5ರಿಂದ 6 ಸಮೀಕ್ಷೆಗಳು ಬಂದವು. ಬಹುತೇಕ ಎಲ್ಲಾ ಸಮೀಕ್ಷೆಗಳಲ್ಲಿ NDA ಮೈತ್ರಿಕೂಟ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಬಹುದು ಅಥವಾ ಸಿಂಪಲ್ ಮೆಜಾರಿಟಿಗಿಂತ ಜಾಸ್ತಿ ಸೀಟ್ಗಳನ್ನ ಗೆಲ್ಲಬಹುದು ಅನ್ನುವಂತ ಪ್ರೆಡಿಕ್ಷನ್ ನೀಡ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.